ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆ ಖಚಿತನಾ? ಜೆಡಿಎಸ್ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಸುಧಾಕರ್ ಹೇಳಿದ್ದಾರೆ. ನಾನು ಎಂಪಿ ಆದ್ರೆ ಏನೇನ್ ಸಾಧ್ಯನೋ ಎಲ್ಲ ಕೆಲಸ ಮಾಡ್ತೀನಿ, ಒಬ್ಬ ಎಂಪಿ ಏನ್ ಮಾಡಿ ತೋರಿಸಬಹುದು ಅದನ್ನ ಮಾಡಿ ತೋರಿಸ್ತೀನಿ ಅಂತ. ಗಡಿನಾಡು ಬಾಗೇಪಲ್ಲಿ ಚೇಳೂರು ಭಾಗ ಅಭಿವೃದ್ಧಿ ಮಾಡ್ತೀನಿ. ಸುಧಾಕರ್ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಸುಧಾಕರ್, ನಾನು ಅಂದ್ರೆ ಅಭಿವೃದ್ಧಿ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಈಗಾಗಲೇ ಜೆಡಿಎಸ್ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೊಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನ ಹೇಳಿ. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲೂರಿಂದ ಪ್ರಾರಂಭ ಮಾಡಿದ್ದೆ. ನೀವೆಲ್ಲ ಕೂಡ ನಿಮಗೆ ಗೊತ್ತಿದೆ, ಸುಧಾಕರ್ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಸುಧಾಕರ್. ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ. ಇವತ್ತು ನಾನು ಮತ್ತೆ ಎಂಪಿ ಆದರೆ 100% ನಾನು ಹೇಳ್ತೇನೆ, ಈ ಭಾಗವನ್ನ ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನು. ಅದು ನೀರಾವರಿ ಕ್ಷೇತ್ರ, ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂಥದ್ದಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂಥದ್ದಿರ್ಬೋದು, ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದಿರ್ಬೋದು, ಕುಡಿಯುವ ನೀರಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಒಬ್ಬ ಎಂಪಿ ಆದರೆ ಏನು ಕೆಲಸ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಗುಡಿಬಂಡೆ. ಸುರೇಶ್, ಆರೋಗ್ಯ ಸಚಿವರಾಗಿದ್ದವರು ಅಚ್ಚರಿ ಅನ್ನೋ ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿ ವಿರುದ್ಧ ಸೋತರು. ಲೋಕಸಭಾ ಸಮರಕ್ಕೆ ಸ್ಪರ್ಧೆ ಆಗ್ತಾರಾ ಸುಧಾಕರ್? ಖಂಡಿತ ವಿಜಯ್, ಏನಂತ ಇತ್ತೀಚೆಗೆ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸುಧಾಕರ್ಗೆ ಒಲವು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಏನು ಬಿಜೆಪಿ ವರಿಷ್ಠರು ಈಗಾಗಲೇ ಸುಧಾಕರ್ಗೆ ಸೂಚನೆ ನೀಡಿದ್ದಾರಂತೆ. ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಕ್ಷೇತ್ರದಲ್ಲೆಲ್ಲ ಆಕ್ಟಿವ್ ಕೆಲಸ ಮಾಡಿ ಅಂತ ಮಾಹಿತಿ ಹೇಳಿರೋದ್ರಿಂದ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ದೇವಮೂಲೆ ಅಂತ ಕರೀತಕ್ಕಂಥ ಪ್ಲೇಸ್ ಆಗಿರ್ತಕ್ಕಂಥ ಚೇಳೂರು ಭಾಗದಲ್ಲಿ ಈಗ ಕಾರ್ಯಕರ್ತರ ಜೊತೆಗೆ ಸಮಾವೇಶ ಸಭೆಗಳನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ವಿಜಯ್. ಥ್ಯಾಂಕ್ ಯು ಸುರೇಶ್. ಸದ್ಯಕ್ಕೆ ಅದೊಂದು ಆಕಾಂಕ್ಷೆ ಇಟ್ಕೊಂಡಿದ್ದಾರೆ, ಮಹತ್ವಾಕಾಂಕ್ಷೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾಯ್ತು, ಬಟ್ ಈಗ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಪಡೆದು ಲೋಕಸಭಾ ಸದಸ್ಯ ಆಗಬೇಕು ಅನ್ನೋ ಓಡಾಟದಲ್ಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.